ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಕ್ಕಳಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದನ್ನು ನಮಗೆ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ಯೋಚನೆ ಬರುತ್ತೆ. ಹೊರಗಡೆಯಿಂದ ತಂದು ಕೊಡೋದು, ಮೈದಾ ಹಾಕೋದು, ತುಂಬ ಕೆಮಿಕಲ್ ಕಂಟೆಂಟ್ ಇರುವಂತಹ ಪಿಜ್ಜಾ ಸಾಸು, ಆಮೇಲೆ ಫುಡ್ ಕಲರೆಲ್ಲ ಯೂಸ್ ಮಾಡ್ತಿರ್ತಾರೆ. ಅದನ್ನೆಲ್ಲ ಮಕ್ಕಳಿಗೆ ಕೊಡೋದು ಬೇಡ ಅಂತ ನಮ್ಮ ಯೋಚನೆ. ಹಾಗಿರುವಾಗ ಮನೆಯಲ್ಲಿನೇ ಈ ರೀತಿಯಾಗಿ ಹೆಲ್ದಿಯಾಗಿ ಪಿಜ್ಜಾವನ್ನು ಮಾಡಿಕೊಂಡು ಖುಷಿಯಾಗಿ ಮಕ್ಕಳಿಗೆ ಕೊಡ್ಬೋದು. ಅದನ್ನು ಮಾಡೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು 4 ಸೌಟು ಆಗುವಷ್ಟು ಬಾಂಬೆ ರವೆಯನ್ನು ತೆಗೆದುಕೊಂಡಿದ್ದೇನೆ ನಾನು. ಅಳತೆಯನ್ನು ನಿಮಗೆ ಎಷ್ಟು ಪಿಜ್ಜಾ ಬೇಕು ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬಹುದು. ನಾನಿದು ಒಂದು 4ರಿಂದ 5 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೇನೆ. ಅದೇ ಸ್ಪೂನಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ಅದಕ್ಕೆ. ಆಮೇಲೆ ಕಲರ್ ಚೆನ್ನಾಗಿರಲಿ ಅಂತ, ಆಮೇಲೆ ಆರೋಗ್ಯಕ್ಕೂ ಸಹ ಒಳ್ಳೆಯದು, ಒಂದು ಸ್ವಲ್ಪ ಹಳದಿ ಪೌಡ್ರನ್ನು ಹಾಕಿದ್ದೇನೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಬಿಡಬೇಕು. ಆಮೇಲೆ ಅದೇ ಸೌಟಲ್ಲಿ 1 ಸೌಟು ಮೊಸರನ್ನು ಹಾಕಿದ್ದೀನಿ. ಈ ಮೊಸರು ಆಪ್ಷನಲ್ಲು, ಬೇಡ ಅಂದರೆ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಇದೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹೇಗೆ ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು ಇದು ಹಿಟ್ಟು. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದು ಮತ್ತೆ ಗಟ್ಟಿ ಹಾಕ್ಕೊಂಡು ಬಿಡುತ್ತೆ. ನೋಡಿ, ಈಗ ಮತ್ತೆ ಗಟ್ಟಿಯಾಗಿದೆ. ಈಗ ಅದು ಹದವಾಗಿ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಳಿ ಎಷ್ಟು ದಪ್ಪ ಬೇಕು ಅನ್ನೋದನ್ನು. ಆಮೇಲೆ ದೋಸೆ ತವಾದ ಮೇಲೆ ಈ ರೀತಿ ಹಾಕಿ ನೋಡಿ, ನಾವು ದೋಸೆಯನ್ನು ಹೇಗೆ ಹೊಯ್ತೇವೆ ಅದೇ ಥರ ಈ ರೀತಿ ಸರ್ಕಲನ್ನು ಮಾಡ್ಕೊಂಡು ಬಿಡಬೇಕು. ಒಂದು ಅರ್ಧ ನಿಮಿಷ ಆಗುವಷ್ಟು ಮುಚ್ಚಳವನ್ನು ಮುಚ್ಚಿಡಿ. ಆಮೇಲೆ ದೋಸೆ ಹೇಗೆ ತಿರುವು ಹಾಕ್ತೀವಿ ಅದೇ ಥರ ತಿರುವು ಹಾಕಿ ಒಂದು 15 ಸೆಕೆಂಡ್ಸನ್ನು ಹಾಗೆ ಬಿಡಬೇಕು. ಆಮೇಲೆ ಅದನ್ನೆಲ್ಲ ಈ ರೀತಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಬಿಡಿ. ಇದು ಪಿಜ್ಜಾ ಬೇಸ್ ಅಂತ ಇಟ್ಕೊಳ್ಳಿ. ಇದು ಈ ರೀತಿಯಾಗಿ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಪಿಜ್ಜಾವನ್ನು ಟ್ರಯಾಂಗಲ್ ಆಗಿ ಕಟ್ ಮಾಡಿಕೊಂಡು ಹೇಗೆ ನಾವು ಈ ಕೈಯಲ್ಲಿ ಹಿಡ್ಕೊಂಡು ತಿಂತೀವಲ್ಲ ಆ ರೀತಿ ತಿನ್ಬೋದು. ಅದೇ ರೀತಿ ಬೇಕಾಗುತ್ತೆ ಮಕ್ಕಳಿಗೆ. ಅದೇನೋ ಬೇರೆ ಬೇರೆ ಥರ ನಾವು ದೋಸೆ ತಿಂದಂಗೆ ತಿಂದರೆ ಸರಿ ಹೋಗಲ್ಲ ಅದು. ಸೊ ಆ ರೀತಿ ಸ್ಟಿಫಾಗಿ ಬರುತ್ತೆ ಇದು. ಅದಕ್ಕಾಗಿಯೇ ನಾನು ರವೆ ಮತ್ತು ಇದನ್ನು ಸೇರಿಸ್ಕೊಂಡಿರುವಂಥದ್ದು, ಅಕ್ಕಿ ಹಿಟ್ಟನ್ನು. ಆಮೇಲೆ ನಾನು ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಟೊಮೆಟೊ ಸಾಸು ಅಥವಾ ಕೆಚ್ಚಪ್ ಅಥವಾ ಪಿಜ್ಜಾ ಸಾಸ್ ಅಂತ ಹೇಳ್ಬೋದು ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಹೆಲ್ದಿಯಾಗಿ ಮಾಡಬೇಕು ಅನ್ನೋ ಕಾರಣದಿಂದ ಮಾಡಿದ್ದೇನೆ. ಮಕ್ಕಳಿಗಾಗಿರೋದ್ರಿಂದ ಸ್ವಲ್ಪ ಸ್ವೀಟಿಶ್ ಆಗಿದೆ. ಲಿಂಕು ಮೇಲ್ಗಡೆ ಇದೆ, ನೋಡ್ಕೊಳ್ಳಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ, ಆ ದೋಸೆಯನ್ನು ಯಾವ ಕಡೆ ಹುಯ್ದಿರ್ತೀರ ನೋಡಿ ಅದೇ ಕಡೆ ದೋಸೆ ತವಕ್ಕೆ ತಗಲೋ ಥರ ಇಟ್ಕೋಬೇಕು. ಅದನ್ನು ತಿರುವು ಹಾಕಿದ ಮೇಲೆ ಅದೇನಾಗುತ್ತೆ, ಒಂದು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ರೀತಿ ಉಲ್ಟಾ ಇಟ್ಕೊಂಡು ಪಿಜ್ಜಾ ಸಾಸನ್ನು ಹಚ್ಚಿ ಈ ಥರ ವೆಜಿಟೇಬಲ್ಸ್ ಎಲ್ಲನೆಲ್ಲ ಹಾಕಿ ಅಂತ ಮಾಡಬಾರ್ದು. ಅದೇ ಯಾವ್ದು ಕಡೆ ತೋರಿಸಿದ್ದೀನಿ ನೋಡಿ ಅದೇ ಕಡೆ ದೋಸೆ ತವಕ್ಕೆ ತಗಲೋ ಥರ ಇಟ್ಕೊಂಡು ಬೇಕಾಗಿರೋ ವೆಜಿಟೇಬಲ್ಸನ್ನೆಲ್ಲ ಹಾಕಿ ಚೀಸನ್ನು ಹಾಕಿ ನೋಡಿ. ನಾನು ಚೀಸು ಸ್ಲೈಸನ್ನು ತಂದ್ಕೊಂಡಿದ್ದೀನಿ. ತುರಿದಿರೋ ಚೀಸೇ ಸಿಗುತ್ತಂತೆ, ಅದನ್ನು ಬೇಕಂದ್ರೂ ತಂದ್ಕೋಬೋದು. ಆಮೇಲೆ ಆಲ್ ಪರ್ಪಸ್ ಸೀಸ್ನಿಂಗ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಇದು ಸ್ವಲ್ಪ ಪಿಜ್ಜಾ ಫ್ಲೇವರ್ ಬರಲಿಕ್ಕೆ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್. ಇದೊಂದು ಮನೆಯಲ್ಲೇ ಸಿಗೋವಂತಹ ಇಂಗ್ರೀಡಿಯೆಂಟ್ ಅಲ್ಲ. ಮಾಡ್ಕೋಬೋದು ಅನಿಸುತ್ತೆ ಮನೆಯಲ್ಲೂ. ಹೇಗೆ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಸಪೋಸ್ ಈ ಆರಿಗೇನೋ ಸಿಕ್ಕಿಲ್ಲ ಅಂತಂದರೆ ದೊಡ್ಡ ಪತ್ರೆ ಎಲೆಯನ್ನು ಒಣಗಿಸ್ಬಿಟ್ಟು ಅದ್ರ ಪೌಡ್ರ್ ಮಾಡಿಟ್ಕೊಂಡು ಈ ರೀತಿ ಪಿಜ್ಜಾ ಮೇಲೆ ಸ್ಪ್ರಿಂಕಲ್ ಮಾಡಿದ್ರು ಸ್ವಲ್ಪ ಅದೇ ಫ್ಲೇವರ್ ಬರುತ್ತೆ ಅಂತ ಹೇಳ್ತಾರೆ. ನಾನು ಮಾಡಿ ನೋಡಿಲ್ಲ, ನೀವು ಬೇಕಂದರೆ ಮಾಡಿ ನೋಡಿ. ಈಗ ಆಲ್ರೆಡಿ ಒಂದು ಪಿಜ್ಜಾ ಮಾಡಾಗಿದೆ, ಅದು ಮಕ್ಕಳಿಗೆ, ಅದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕಿಲ್ಲ. ಈಗ ಇನ್ನೊಂದು ಮಾಡ್ತಿರೋದು ದೊಡ್ಡವರಿಗೆ ಈ ಪಿಜ್ಜಾ. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಈ ಟೊಮೆಟೊ ಕೆಚಪ್ ಅಥವಾ ಪಿಜ್ಜಾ ಸಾಸನ್ನು ಹಚ್ಚಿಬಿಟ್ಟು ಆಮೇಲೆ ವೆಜ್ಜಿಸನ್ನೆಲ್ಲ ಹಾಕಿ ಅದೇ ರೀತಿ ಮಕ್ಕಳಿಗೆ ಯಾವ ಥರ ಮಾಡಿದ್ದೀವೋ ಅದೇ ರೀತಿಯಾಗಿ ಆರಿಗೇನೋವನ್ನು ಹಾಕಿ ಮೇಲಿಂದ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿರ್ತೀವಿ ನಾವು, ಅಷ್ಟೇ. ಮಕ್ಕಳಿಗೆ ಖಾರ ಬೇಕಾಗಲ್ಲ, ನಮಗೆ ಖಾರ ಬೇಕಾಗತ್ತೆ ಅಂತ. ಈಗ ಮೈದಾ ಹಿಟ್ಟನ್ನು ಸಹ ಯೂಸ್ ಮಾಡ್ದೇನೆ ಹೆಲ್ದಿಯಾಗಿ ಮನೆಯಲ್ಲೇ ಹೇಗೆ ಪಿಜ್ಜಾ ಮಾಡ್ಕೋಬಹುದು ರುಚಿಕರವಾಗಿ ಅನ್ನೋದನ್ನು ನೋಡಿದ್ರಲ್ಲ. ನೀವು ಸಹ ಒಮ್ಮೆ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.
ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೊತೆಗೆ ನಿಮ್ಮದೇನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.